ನಾವೇ ಸ್ವಂತ ಬಂಡವಾಳ ಹಾಕಬೇಕಂತ ಹೇಳಿದ್ರೆ ಒಂದು 15-20 ಸಾವಿರ ರೂಪಾಯಿದು ಸಾಕು ಸರ್ ನಮಗೆ. ನಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಜನಕ್ಕೆ ಒಳ್ಳೆ ವಸ್ತು ಕೊಡಿ, ಮೋಸ ಮಾಡಬೇಡಿ. ಐಟಮ್ ಹೆಂಗೆ ನಾವು ಕರಗಿಸ್ತೀವೋ ಹಂಗೆ ನಮಗೆ ಪ್ರಾಫಿಟ್ ಇದೆ ಸರ್. ಯಾರೇ ಎಳ್ನೀರು ಕುಡಿಯೋರಾಗಲಿ ಇದು ಮಾಡೋರಾಗಲಿ ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ಕಾಯಿಗಳು ಹುಡುಕಬೇಡಿ. ನಮ್ಮ ಹೆಸರು ಕಾಗರಾಜ್ ಅಂದ್ಬಿಟ್ಟು. ಮೊದಲು ನಮ್ಮ ತಂದೆಯವರು ಇದನ್ನು ವ್ಯಾಪಾರ ಮಾಡ್ತಾಯಿದ್ರು. ಅವರು ಒಂದು 73-75 ಅವರು ಡ್ಯೂಟಿ ಮಾಡ್ಕೊಂಡಿದ್ದಾರೆ. ಅವಾಗೆಲ್ಲ ಅವರು ಎಷ್ಟು ಮಾಡಿಸಿದ್ರೆ ನಮಗೆ ಅಷ್ಟು ಜ್ಞಾಪಕ ಇಲ್ಲ. ನಾವು ಇಲ್ಲಿ ಡ್ಯೂಟಿ ಬರೋ ಟೈಮಿಗೆ 1.5 ರೂಪಾಯಿ 2 ರೂಪಾಯಿ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ ಸರ್. ನಮಗೆ ಅವಾಗ ಮಾಡ್ತಿದ್ವಿ ನಾವು. ಆವಾಗ ನಮಗೆ ಏನು ಲಾಭ ಸಿಗ್ತದೆ ನಮಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಾವೇನು ಸಂಪಾದನೆ ಮಾಡಿದ್ದು ನಮ್ಮ ತಂದೆಯವರಿಗೆ ನಾವು ಕೊಡ್ತಾಯಿದ್ದೋ. ಬಟ್ ಇದು ನಮ್ಮ ಕೈ ಬಂದ ಮೇಲೆ ನಮ್ಮ ಕೈ ಬಂದು 20 ವರ್ಷ ಆಗಿದೆ ಅಂಗಡಿ. ನಾವು 20 ವರ್ಷದಿಂದ ನಾವು ಆವಾಗ 17-18 ರೂಪಾಯಿಗೆ ಇದು ಮಾಡಿದ 10-12 ರೂಪಾಯಿಂದ ವ್ಯಾಪಾರ ಮಾಡ್ತಿದ್ದೋ. 12 ರೂಪಾಯಿ ವ್ಯಾಪಾರ ಮಾಡಿದ್ರೆ ನಮಗೆ ಒಂದು ಕೈಗೆ 4 ರೂಪಾಯಿಂದ 5 ರೂಪಾಯಿ ಸಿಗ್ತೀವಿ ಸರ್ ನಮಗೆ. ಈಗ ಎಷ್ಟು ಸಿಗುತ್ತೆ ಅಂತ ಸರ್ ಇವಾಗ ಆದರೆ ನಮಗೆ ಒಂದು ಕಾಯಿ ಬಂದು 32 ರೂಪಾಯಿ ಒಂದು ಕಾಯಿಗೆ ಎಳ್ಳೀರಿದೆ. ಒಳ್ಳೆ ಎಳ್ಳೀರು ಬಂದು ಅದು ನಾವು ಮಾರಕ್ಕೆ ಹೋದರೆ ನಮಗೆ ಒಂದು ಎಳ್ಳೀರಿಗೆ 5 ರೂಪಾಯಿಂದ 10 ರೂಪಾಯಿ ಸಿಗುತ್ತೆ ಸರ್. 10 ರೂಪಾಯಿ ನಾವು ಸಂಪಾದನೆ ಮಾಡಿದ್ರು ನಮಗೆ ಈ ಡೆಸ್ಟ್ ಕ್ಲೀನು ಮತ್ತು ಇದಕ್ಕೆ ಅಂತ ನಾವು ಇದು ಮಾಡ್ತೀವಿ. ಅದೇ ನಮಗೆಲ್ಲ ಖರ್ಚೆಲ್ಲ ಹೋಗಿ ಒಂದು ಎಳ್ಳೀರಿಗೆ 4-5 ರೂಪಾಯಿ ಸಿಗ್ತದೆ ಸರ್. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಆಗುತ್ತೆ? ನಾವು ಒಂದು ದಿನಕ್ಕೆ ನಮಗೆ 400-5 ರೂಪಾಯಿ ಸಂಪಾದನೆ ಮಾಡ್ತೀವಿ ಸರ್ ನಾವು. ಬಟ್ ಸಾಕಾಗುತ್ತಾ ಕುಟುಂಬದ ಖರ್ಚು ವೆಚ್ಚಗಳಿಗೆ? ನಾವು ಆದಷ್ಟು ಇದರಲ್ಲಿ ಮಾಡಬೇಕು ಸರ್. ಸಾಕಾಗ್ತದೆ ಅಂತ ಹೇಳಿದ್ರೆ ನಾವು ಅತಿ ಆಸೆ ಪಡೋಕ್ಕಾಗಲ್ಲ. ನಾವು ಇದನ್ನು ಇದು ಮಾಡೋಕ್ಕೆ ಹೋಗ್ಬೇಕು, ಮೇಂಟೈನ್ ಮಾಡಬೇಕು. ಅದೇ ಜನಕ್ಕೆ ನಾವು ಅತಿ ಮೋಸ ಮಾಡೋಕ್ಕಾಗಲ್ಲ ಸರ್. ಸುಮ್ಮನೆ ಸಿಗ್ತಿದೆ ಅಂದ್ಬಿಟ್ಟು ಕೊಡ್ತಾರೆ ಅಂದ್ಬಿಟ್ಟು ನಾವು ಅತಿ ಕೇಳೋಕ್ಕಾಗಲ್ಲ. ನಾವು ಏನು ಹಾಕ್ತೀವಿ ಬಂಡವಾಳ ಹಾಕ್ತೀವೋ ಅದ್ರ ಮೇಲೆ ಒಂದು 5 ರೂಪಾಯಿ 5 ರೂಪಾಯಿ ಮಡಿಕೊಂಡು ನಾವು ಸಂಪಾದನೆ ಮಾಡಬೇಕು. ಇದು ಎಲ್ಲಿಂದ ಬರುತ್ತೆ ಸರ್? ಇದು ನಮಗೆ ಚಾಮರಾಜನಗರ ಬರುತ್ತೆ ಸರ್. ಚಾಮರಾಜನಗರ ಅಂತ ಹೇಳಿದ್ರೆ ಅಲ್ಲಿಂದ ಆಚೆಗಡೆಗೆ ತಾಳ್ವಾಡಿ, ಬಿಸಿಲುವಾಡಿ, ಬಸವಾಪುರ ಹಿಂಗಿಂದ ಬರ್ತವೆ ಸರ್ ನಮಗೆ. ಇದು ಎಷ್ಟು ಇಳಿಸ್ತಾರೆ ಒಂದು ದಿನಕ್ಕೆ? ಎಷ್ಟು ಸರ್ ನಾವು ಒಂದು ದಿನಕ್ಕೆ ಅಂದರೆ ನಮಗೆ ಹೆಂಗೆ ಬೇಕೋ ಅದರ ಇದು ಮಾಡಿಕೊಡ್ತಾರೆ. ನಾವು ಸೇಲ್ ಮಾಡಿದಾಗ ಇದಾಗುತ್ತೆ ಸರ್. ಎಷ್ಟು ಬಂಡವಾಳ ಬೇಕಾಗುತ್ತೆ? ನಾವೇ ಸ್ವಂತ ಬಂಡವಾಳ ಹಾಕಬೇಕಂತ ಹೇಳಿದ್ರೆ ಒಂದು 15-20 ಸಾವಿರ ರೂಪಾಯಿದು ಸಾಕು ಸರ್ ನಮಗೆ. 15ರಿಂದ 20 ಸಾವಿರ. 20 ಸಾವಿರ ರೂಪಾಯಿ ಹಾಕಿದ್ರೆ ಒಂದು 4-5 ಸಾವಿರ ರೂಪಾಯಿ ನಾವು ಸಂಪಾದನೆ ಮಾಡ್ಬೋದು ಅದರಲ್ಲಿ. ಮೊದಲ ದಿವಸದಿಂದ ಸಂಪಾದನೆ ಶುರು ಆಗುತ್ತಾ? ಇಲ್ಲ ಸರ್, ಕಾಯೆಲ್ಲ ಖಾಲಿ ಮಾಡಿದ್ಮೇಲೆ ನಾವು ಮಾಡಬೇಕು. 20 ಸಾವಿರ ರೂಪಾಯಿ ಬಂಡವಾಳ ಹಾಕಬೇಕು. 20 ಸಾವಿರ ರೂಪಾಯಿ ಎತ್ತಬೇಕಂತ ಹೇಳಿದ್ರೆ ನಾವು ಈ ಐಟಮ್ ಹೆಂಗೆ ನಾವು ಕರಗಿಸ್ತೀವೋ ಹಂಗೆ ನಮಗೆ ಪ್ರಾಫಿಟ್ ಇದೆ ಸರ್ ಅದರಲ್ಲಿ. ಈಗ ಹೊಸದಾಗಿ ಮಾಡೋರಿಗೆ ಹೊಸದಾಗಿ ಮಾಡೋರಿದ್ರೆ ಅವರು ನಮ್ಮ ಥರನೇ ಮಾಡಿ ಅದರ ಒಳ್ಳೆ ಕಾಯಿ ಹಾಕಿ ಮಾಡಿ. ಕೂಳೆಕಾಯಿ ಹಾಕೊಂಡು ನೀವು ವ್ಯಾಪಾರ ಮಾಡೋಕ್ಕೆ ಹೋಗಿ ಜನಕ್ಕೆ ಮೋಸ ಮಾಡಬೇಡಿ. ಕೂಳೆಕಾಯಿ ಸಿಗ್ತದೆ 15 ರೂಪಾಯಿ ಸಿಗುತ್ತೆ, 20 ರೂಪಾಯಿ ಸಿಗ್ತವೆ, 10 ರೂಪಾಯಿ ಸಿಗ್ತಿದೆ. ಅದೆಲ್ಲ ನಾವು ಬೇಡ ಅಂತ ಫಿಲ್ಟ್ರ್ ಮಾಡಿ ಬಿಸಾಕಿ ಕಾಯಿಗಳನ್ನ ಅವ್ರು ತಗೊಬಂದು ನಿಮಗೆ ಮಾರ್ಕೊತಾರೆ. ಅದನ್ನು ದಯವಿಟ್ಟು ಅಂತ ಹೇಳಿದ್ರೆ ಯಾರು ಕುಡಿಯೋಕೆ ಹೋಗಬೇಡಿ ಅಂತ ಹೇಳಿದ್ರೆ ನೀವು ಇದು ಯೂಸ್ ಮಾಡಬೇಡಿ ಸರ್. ನೀವುಗಳು ಒಳ್ಳೆ ಕಾಯಿ ಸೆಲೆಕ್ಟ್ ಮಾಡಿದೆ. ಒಳ್ಳೆ ಕಾಯಿ ಅಂದರೆ ಅದು ಪ್ರೈಸ್ ಮೇಲೆ ಹೋಗ್ತದೆ ಸರ್. ಪ್ರೈಸ್ ಅಂತ ಹೇಳಿದ್ರೆ ಒಂದು ಎಳ್ಳೀರು ಮಿನಿಮಮ್ ಒಂದು ಎಳ್ಳೀರು ಬಂದು 30 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಇದರಲ್ಲಿ. 30 ರೂಪಾಯಿ ಹೇಳಿದ್ರೆ ನಮಗೆ ಒಂದು ನೀರೋ ಇಲ್ಲ ಗಂಜಿನೋ ಇಲ್ಲ ಕೊಬ್ಬರಿ ಬರ್ತೈತೆ. ಇಲ್ಲಪ್ಪ ನಮ್ಗೆ ಇಷ್ಟಪಟ್ಟು ಕಾಯಿಲೆ ಬೇಕಂತ ಹೇಳಿದ್ರೆ ಇನ್ನೊಂದು 5 ರೂಪಾಯಿ ಜಾಸ್ತಿ ಕೊಟ್ಟರೆ ಒಳ್ಳೆ ಕಾಯಿ ಕೊಡ್ತೀವಿ ನಾವು. ಅದು ಫಸ್ಟ್ ಪಾಯಿಂಟು. ನೀವು ಹೇಳ್ತೀವಿ ಯಾರೇ ಎಳ್ಳೀರು ಕುಡಿಯೋರಾಗಲಿ ಇದು ಮಾಡೋರಾಗಲಿ ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ಕಾಯಿಗಳು ಹುಡುಕಬೇಡಿ. ಇಂಥ ಎಳ್ಳೀರು ಕುಡಿಯೋದು ಇಂಥದ್ದು ನೀವು ಹುಡುಕಕ್ಕೆ ಹೋಗಬೇಡಿ. ನಮಗೇನು ಬೇಕು ಮಾಲು ಇಂಥದ್ದು ಕೊಡಪ್ಪ ಅಂತ ಹೇಳ್ಬಿಟ್ಟು ನಿಂತ್ಕೊಳ್ಳಿ. ಅವಾಗ ನಾವು ನಮ್ಗೆ ಏನು ಬೇಕು ಅದನ್ನು ನಿಮ್ಗೆ ಏನು ಬೇಕು ಅದನ್ನು ನಾವು ಹುಡುಕಿ ಎತ್ಕೊಡ್ತೀವಿ ಅದರಲ್ಲಿ. ಈಗ ಸರ್, ಈಗ ಈ ಫುಟ್ಪಾತಲ್ಲಿ ಈ ಥರ ಇಡುವಾಗ ಏನಾದರೂ ತೊಂದರೆ ಆಗುತ್ತಾ? ಸರ್ ನಾವು ತೊಂದರೆ ಆಗುತ್ತೆ. ಆದರೆ ನಾವು ಎಣ್ಣಿಕರ ಪದ ಹೇಳ್ಬಿಟ್ಟು ನಮಗೆ ನಮ್ಮ ಪೊಲೀಸ್ನವರಾಗಲಿ ನಮ್ಮ ಕಾರ್ಪೊರೇಷನವರಾಗಲಿ ನಮ್ಗೆ ಯಾರು ತೊಂದರೆ ಕೊಟ್ಟಿಲ್ಲ ಸ್ವಾಮಿ. ಲೈಸೆನ್ಸ್ ಏನಾದ್ರು ಕೊಟ್ಟಿಲ್ಲ? ಸರ್ ಲೈಸೆನ್ಸ್ ತಗೋಬೇಕಂತ ಹೇಳಿದ್ದಾರೆ. ನಾವು ಸ್ವಲ್ಪ ಎಣ್ಣಿಕರ ಪಂತ ಅಂತ ನನಗೆ ಮಾನವೀಯತೆಯಿಂದ ನನಗೆ ಇದು ಮಾಡಿಕೊಟ್ಟಿದ್ದಾರೆ, ಬಿಟ್ಕೊಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಲೈಸೆನ್ಸ್ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಅವರು ಮಾಡಿಸಿದವರು ಎಲ್ಲ ಗೊತ್ತಿಲ್ಲ. ಕೇಳಿದ್ರೆ ಮಾಡಿಸ್ತೇ ನಮ್ಮ ಜನಕ್ಕೆ 2 ನಾಲಿಗೆ 1 ನಾಲಿಗೆ ಇಲ್ಲ. ನಾವು ಬದುಕೋಕೊಂಡ್ರೆ ಅವ್ರಿಗೆ ಅವ್ರು ಕೆಡಿಸ್ಬೇಕಂತ ಆಸೆ ಪಡೆದ ಹೊರತು ಬದುಕಲಿ ಅನ್ನೋ ಇದು ಮಾಡೋಕ್ಕಿಲ್ಲ. ವಾರದ ರಜೆ ತಗೋತೀರಾ ಸರ್? ನಮಗೆ ರಜೆ ಅಂತ ಇದು ಮಾಡಿ ಸರ್ ಯಾವ ಬೇಕಾದ್ರೆ ರಜೆ ಹಾಕ್ತೀವಿ ಸರ್. ಅವನು ವಾರದ ರಜೆ ಅಂತೇನಿಲ್ಲ. ನಮಗೆ ಸ್ವಲ್ಪ ಕಾಲು ನೋವಿರೋದ್ರಿಂದ
ನಾವು ಡ್ಯೂಟಿ ಮಾಡ್ದಿಲ್ಲ ಮರೆ ರಜಾ ಮಾಡಿದ್ರೆ ಮಾಡಿಬಿಟ್ಟೆ. ನಾನು ಸಂಪಾದನೆ ಮಾಡಲೇಬೇಕು, ನನಗೆ ಇಷ್ಟು ಕೊಡಲೇಬೇಕು, ನನಗೆ ಹಂಗೆ ಅಂತೇನಿಲ್ಲ ಸರ್. ನನಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಗಂಟೆಗೆ ಹೋಗ್ತೀರಿ? ಬೆಳಿಗ್ಗೆ ನಾನು 6-6:30 ಬರ್ತೀನಿ, ಸಾಯಂಕಾಲ 6 ಗಂಟೆವರೆಗೂ ಡ್ಯೂಟಿ ಮಾಡ್ತೀವಿ ಸ್ವಾಮಿ. 6 ಗಂಟೆಗೆ ಹೇಳ್ತೀವಿ, ಅಕಸ್ಮಾತ್ ಇನ್ನೂ ಜಾಸ್ತಿ ಬೇಕಾದ್ರೆ ಮಾಡ್ಬೋದು. ಅದೇ ನಮ್ಮದು ಪರ್ಫೆಕ್ಟ್ ಟೈಮ್ ಒಂದು 6 ಗಂಟೆ, ಬೆಳಿಗ್ಗೆ 6:30 ಸಾಯಂಕಾಲ 6 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ. ಮಧ್ಯಾಹ್ನ ಊಟ ತಿಂಡಿ ಎಲ್ಲ ಇಲ್ಲಿಗೆ ಬರ್ತಿದೆ. ಇನ್ನು ಕಾಫಿ ಟೀ ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಹೋಟ್ಲಲ್ಲಿ ಕುಡ್ಕೊಳ್ತೀವಿ. ಈಗ ಸಾಯಂಕಾಲ ಉಳಿಯುವಂಥ ಎಳನೀರನ್ನು ಅಲ್ಲೇ ಇಡ್ತಾರೆ, ತಗೊಂಡೋಗ್ತಾರೆ? ಇಲ್ಲ ಸ್ವಾಮಿ, ನಾವು ನಮಗೆ ಬುದ್ಧಿ ಬಂದ್ರಿಂದನೂ ನಾವು ಇಲ್ಲೇ ಇದೇ ಸ್ಪಾಟಲ್ಲೇ ವ್ಯಾಪಾರ ಮಾಡಿ ಇಲ್ಲೇ ಎಳ್ಳಿ ಬಿಟ್ಟು ಹೋಗ್ತೀವಿ. ಆದರೆ ಒಂದು ಜನ 10 ಜನದಲ್ಲಿ ಒಬ್ಬರಿಬ್ಬರು ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ, ಅದೆಲ್ಲ ಅನ್ಸೋಸ್ಕೊಂಡು ಹೋಗಬೇಕು. ಸಾಮಾನ್ಯವಾಗಿ ಯಾರು ತಗೊಂಡು ಹೋಗಲ್ಲ, ಹೇಳ್ತಲ್ವಾ, 10 ಬೆಳ್ಳು ಸಮಯ ಇಲ್ಲ, ಅದರಲ್ಲಿ ಸಣ್ಣ ಪುಟ್ಟ ತಪ್ಪಾಗುತ್ತೆ, ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಕು. ಓಕೆ. ಈಗ 40 ವರ್ಷದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ, ಯಾವ ಥರ ಅನುಭವ ಆಗಿತ್ತು ನಿಮಗೆ? ಹೇಳ್ತಾರೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಂತಂದರೆ, ಜನಕ್ಕೆ ಒಳ್ಳೆ ವಸ್ತು ಕೊಡಿ, ಮೋಸ ಮಾಡಬೇಡಿ, ಇರೋದಕ್ಕೆ ತೃಪ್ತಿ ಪಡಿ, ಅತಿ ಆಸೆ ಪಡೋಕ್ಕೆ ಹೋಗಬೇಡಿ. ಒಳ್ಳೆ ವಸ್ತು ಹಾಕಿ 5 ರೂಪಾಯಿ ಕೇಳ್ಬಿಟ್ಟು ಇಸ್ಕೊಳ್ಳಿ, ಕೊಡ್ತಾರೆ. ಅದು ನಮ್ಮ ಆಸೆ ಸರ್. ಹೇಳ್ತಾರಲ್ವ, ಫಸ್ಟ್ ಪಾಯಿಂಟು ಈ ಕುಳೆಕಾಯಿಗಳಂತ ಬರ್ತದೆ, ಗಜ್ಜಿಕಾಯಿ, ಬೇಸಿಕಾಯಿ ಅಂತ ಬರ್ತಾವೆ, ಅಂಥ ಕಾಯಿಲೆ ಯಾರು ಕುಡಿಯೋಕ್ಕೆ ಹೋಗಬೇಡಿ. ಒಳ್ಳೆ ಎಳ್ನೀರು ಕೊಡಿ. ಒಳ್ಳೆ ಎಳ್ಳಿ 5 ರೂಪಾಯಿ ಜಾಸ್ತಿ ಆಗಲಿ, ನಮ್ಮ ಹೆಲ್ತ್ಗೆ ಅವು ಎಳ್ಳಿ ಕುಡಿದು ಹಾಸ್ಪಿಟ್ಲಿಗೆ ದುಡ್ಡಿಸೋ ಬದಲು ಇದೇ ಒಳ್ಳೆಳ್ಳಿ ಕುಡಿದು ನಮ್ಮಂಥ ಇವರಿಗೆ ಹೆಲ್ಪ್ ಮಾಡಿ, ಅಂಗಡಿಯವ್ರಿಗೆ. ಒಳ್ಳೆಳ್ಳಿ ಕುಡಿದು ನಿಮ್ಮ ಆರೋಗ್ಯ ಚೆನ್ನಾಗಿರ್ತೈತೆ, ನಾವು ಚೆನ್ನಾಗಿರ್ತೀವಿ. ನೀವು ಬೆಲೆ ಕಮ್ಮಿ ಅಂತ ಬಿಟ್ಟು ಕುಡಿತೀರಾ, ಅದು ಕುಡಿದ್ಬಿಟ್ಟು ಹೇಳ್ಬಿಡ್ತೀರಾ. ಇಲ್ಲಿ ನಮಗೆ 15 ರೂಪಾಯಿ ಕುಡಿದ್ಬಿಟ್ಟು ಡಾಕ್ಟ್ರಿಗೆ 5,000 ರೂಪಾಯಿ ಅಲ್ತಾ ಕಟ್ಟಿದ್ದೀರಾ. ನಿಮ್ಮ ಆರೋಗ್ಯ ನೀವು ಹಾಳು ಮಾಡ್ಕೊಂಡು ಆಮೇಲೆ ಲಾಸ್ಟ್ಗೆ ನಮ್ಮ ಮೇಲೆ ತಪ್ಪೆತ್ತಿಕ್ತೀರಾ. ಇಲ್ಲಿ ಹೋದಾಗ ಎಳ್ಳಿರೋ ಚೆನ್ನಾಗಿಲ್ಲ ಹಂಗೆ ಹೇಳ್ತೀರಪ್ಪ. ಫಸ್ಟ್ ಪಾಯಿಂಟ್ ಬಂದು ನಮ್ಮ ಜನಗಳದ್ದು ಯಾರು ವೇಸ್ಟ್ ಅನ್ನೋ ವಸ್ತುನ ಮುಟ್ಟಕ್ಕೆ ಹೋಗಬಾರ್ದು. ಇವಾಗ ಇದು ಎಳ್ಳಿ ತಗೊಂಡಿದ್ರು, ಇವಾಗ ಎಳ್ಳಿ 32 ರೂಪಾಯಿ ಕೊಟ್ಟಿದ್ದೀನಿ. ಈ 32 ರೂಪಾಯಿ ಕೂಡ ಎಳ್ಳಿರೋ ಏನು ಮಾಡ್ತೀವಿ, ನಮ್ಗೆ ಯಾವ ಒಳ್ಳೆ ಎಳ್ಳಿ ಬೇಕು ಅದು ತಗೊಂಡಿರ್ತೀವಿ. ಮಿಕ್ಕಿ ಸ್ಮಾಲ್ ಎಳ್ಳಿರೋ ಇದು ಗಜ್ಜಿ ಎಳ್ಳಿರೋ ಎಲ್ಲ ನಾವು ಅಲ್ಲೇ ಬಿಸಾಕ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ನಮ್ಗೆ ಬೇಡ ಅಂತ ನಾವು ಕಳ್ಳಾಕಿರ್ತೀವಿ. ಅದನ್ನು ಏನು ಮಾಡ್ತಾರೆ, ಅವ್ರು ಎತ್ಕೊಬಂದು 5 ರೂಪಾಯಿ 6 ರೂಪಾಯಿ 10 ರೂಪಾಯಲ್ಲಿ ಮಾರ್ಕಿದ್ದಾರೆ ಬೇರೆಯವ್ರಿಗೆ. ಅದು ತಗೊಬಂದು ನಮಗೆಲ್ಲ ಮೋಸ ಮಾಡಿ ಅವರು 15-20 ರೂಪಾಯಿ ಹೊಡೆದು ಜನಗಳಿಗೆ ಆರೋಗ್ಯ ಕೆಡಿಸ್ತಾರೆ. ವ್ಯಾಪಾರ ಯಾವ ಸೀಸನಲ್ಲಿ ಹೆಂಗಿರುತ್ತೆ? ಮಳೆಗಾಲದಲ್ಲಿ ನಮಗೆ ನಾರ್ಮಲ್ಲು ಸೀಸನ್ ಸರ್. ನಮಗೆ ಇದನ್ನು ಫೆಬ್ರವರಿಯಿಂದ ಒಂದು ಜೂನ್ ಜುಲೈ ಗಂಟ 2 ಕಾಸು ಮಾಡ್ತೀವಿ. ಜಾಸ್ತಿ ಇರುತ್ತೆ. ಹಾಂ. ಎಷ್ಟಾಗುತ್ತೆ ಆವಾಗ ಫೆಬ್ರವರಿಯಿಂದ ಜೂನ್? ಆವಾಗ ಅದೇ ಸರ್, ಇವಾಗ 32 ರೂಪಾಯಿ ಕಾಯಿ ಕೊಡ್ತಿದ್ದಾರಲ್ವ ಸರ್, ಆವಾಗ ಇನ್ನೊಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಗುತ್ತೆ ಎಳ್ಳಿ ರೇಟು. ಅವಾಗ ನಾವು ಒಂದು 5 ರೂಪಾಯಿ ಇಕ್ಕೊಂಡು ಮಾರ್ತೀವಿ. ಅದೇ ಇದೇ ಬಿಗ್ನೆಸ್ಸೇ. ಅವಾಗ ಇದೇ ಬಿಗ್ನೆಸ್ಸಲ್ಲಿ ಅಂತಂದರೆ ಆವಾಗ ಇನ್ನೊಂದು 20-30 ಕಾಯಿ ಒಂದು ಜಾಸ್ತಿ ಹೊಡಿಬೋದು ನಾವು. ಇವಾಗ ಒಂದು ದಿನಕ್ಕೆ ಒಂದು 40-45 ಕಾಯಿ ಹೊಡೆದ್ರೆ ಅವತ್ತು ಒಂದು 70-80 ಕಾಯಿ ಹೊಡಿತೀವಿ ಸರ್. ಆವಾಗ ನಿಮ್ಮ ಮನೆಯವರು ಹೇಗೆ ಸಪೋರ್ಟ್ ಮಾಡ್ತಾರೆ? ಹೇಗೆ ಸರ್ ಮನೆಯಲ್ಲೇ ಸಪೋರ್ಟ್ ಇದೆ ಸರ್. ಯಾಕಂದರೆ ನಾವು ಹುಟ್ಟು ಬೆಳೆದ ಇಲ್ಲೇ ಅಲ್ವಾ, ಅದರಿಂದ ನಮ್ಮದು ನಮ್ಮ ಲೈಫಲ್ಲಿ ಇಲ್ಲೇ ಆಗ್ಬಿಟ್ಟಿದೆ. ಅದರಿಂದ ನಮಗೆ ಮನೆಯಲ್ಲಿ ಏನು ತೊಂದರೆ ಇಲ್ಲ. ಬಟ್ ಮನೆಯಲ್ಲಿ ಅಂದರೆ ಜಾಸ್ತಿ ನೀವು ಇದು ಮಾಡ್ಕೊಂಡು ಬರಬೇಡಿ ಹೇಳ್ತಾರೆ. ನಾವು ಆದಷ್ಟು ಅಲ್ಕಚ್ಕೊಂಡು ಇದ್ದೀವಿ ಸರ್. ಒಳ್ಳೆಯದು. ನಮ್ಮ ಜನಕ್ಕೆ ಹೇಳಿದ್ರೆ ಫಸ್ಟ್ ಪಾಯಿಂಟು, ಕೂಳು ಎಳ್ನೀರನ್ನ ಯಾರು ಕುಡಿಯೋಕೆ ಹೋಗಬೇಡಿ, ವೇಸ್ಟ್ ಎಳ್ನೀರು ಕುಡಿಯೋಕೆ ಹೋಗಬೇಡಿ ಅಂತ ಹೇಳಿ ಇದು ಮಾಡಿ. ಸೊ ಈಗ ಎಳ್ನೀರು ಮತ್ತು ಬೇರೆ ಕುಡಿಯುವಂಥದ್ದು ಡ್ರಿಂಕ್ಸ್ ಇರುತ್ತಲ್ಲ, ಯಾವುದು ಒಳ್ಳೆಯದು ಸರ್? ಇವಾಗ ಇರೋದ್ರಲ್ಲಿ ನಮಗೆ 100ಕ್ಕೆ 100 ಬಂದು ಎಳ್ನೀರು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್. ಎನರ್ಜಿ ಹೆಲ್ತ್ಗೆ ಈ ಕೊಕೋ ಕೋಲಾ ಆಗಲಿ, ಪೆಪ್ಸಿ ಆಗಲಿ, ಇದೆಲ್ಲ ಲಿಕ್ವಿಡ್ ಪಾಯ್ಸನ್ಗಳವು. ಅದನ್ನು ಸುಮ್ಮನೆ ಜನಕ್ಕೆ ದುಡ್ಡು ಕುಡಿಸಿ ಆರೋಗ್ಯ ಕೆಡಿಸ್ತಾರೆ. ಇದು ಆರೋಗ್ಯಕ್ಕೆ ಉತ್ತಮ. ಇದು ಕುಡಿಯೋಕ್ಕೆ ಜನ ಹೆದರುತ್ತಾರೆ, ಇದು ಕುಡಿಯೋಕ್ಕೆ ಜನ ಅಳ್ತಾರೆ. ಯಾಕಂದರೆ ಅಯ್ಯೋ ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕಂತಾರೆ. ಅದು ಯಾವನೋ ಸಂಪಾದನೆ ಮಾಡೋ ರೈತರಿಗೆ ಬೆಳೆಯೋಕ್ಕೆ ಬಿಡೋಲ್ಲ. ಅವನ ಇಂಗ್ಲೀಷ್ನವನಿಗೆ ಆಗಲಿ ಅವ್ರಿಗೆ ಇವರಿಗೆ ಅಂದ್ಬಿಟ್ಟು ಜನ ಉದ್ಧಾರ ಮಾಡ್ತಾರೆ. ಫಸ್ಟು ನಮಗೆ ಈ ಕೂಡಿಸಿನಿಂದ ಬಂದ್ ಮಾಡಿ ನಮ್ಮಂಥ ವ್ಯಾಪಾರದವರಿಗೆ, ಎಳ್ನೀರು ವ್ಯಾಪಾರದವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ. ಈಗ ಎಳ್ನೀರಿಂದಾಗಿ ಮಧ್ಯವರ್ತಿಗಳಿಗೆ ಜಾಸ್ತಿ ಲಾಭ. ಹೌದು ಸರ್. ಇಲ್ಲ ಸರ್, ಈ ರೈತರಿಗೆ ಲಾಭ. ಯಾಕಂದ್ರೆ ಸರ್ ಮಧ್ಯವರ್ತಿಗಳು ಹೇಳಿದ್ರೆ ಅವ್ರಿಗೂ ಸರ್ ರೈತರಿಗೆ ಸರ್ ಒಂದು ಸತಿ ಹಾಕಿ ಬಿಟ್ಬಿಡ್ತಾರೆ. ಈ ಮಧ್ಯವರ್ತಿಗೆ ಸರ್ ಬರ್ತಾ ಗೊತ್ತಾ ಸರ್, ಇವಾಗ ನೀವು ನಮ್ಮಲ್ಲಿ ಒಂದಿಷ್ಟು ರೈತರು ಫಿಕ್ಸ್ ಮಾಡ್ತಾರೆ ತಗೊಂಡ್ಮೇಲೆ ರೈತರ ಹತ್ರ ಅವನಿಗೆ ಮರ ಹತ್ತೋನಿಗೆ ಕೊಡಬೇಕು, ಹೊರೋನು ಕೊಡಬೇಕು, ಕಡ್ಡಿ ಕುಯ್ಯೋನು ಕೊಡಬೇಕು, ಗಾಡಿ ಕೊಡಬೇಕು, ಅವೆಲ್ಲ ನಾವು ನೋಡಬೇಕಲ್ಲ ಸರ್. ಅದೆಲ್ಲ ನೋಡಿ ಅದ್ಮೇಲೆ ಒಂದು 2 ರೂಪಾಯಿ 3 ರೂಪಾಯಿ ನಮ್ಗೆ ಇಲ್ಲಾಂದರೆ ಹೆಂಗೆ ಸರ್ ಆಗುತ್ತೆ ಹೇಳಿ? ಇಲ್ಲ, ರೈತರಿಗೆ ಲಾಭ ಸಿಗುತ್ತಾ ಸರ್? ರೈತರು ಸಿಕ್ಬಿಡ್ರೆ ಸರ್, ರೈತರಿಗೆ ಮೋಸ ಆಗಲ್ಲ. ರೈತರು ಮಾಡ್ತಾರೆ ಸರ್. ಇವಾಗ ಈ ಒಂದು ಮರ ತೋರಿಸ್ತೇನೆ, ಈ ಮರದಲ್ಲಪ್ಪ ಇಷ್ಟು ಎಳ್ಳೀರಿದೆ, ಏನು ಕುಡಿಬೇಕಾದ್ರೆ ಈ ಮರದ ನಮಗೆ ಇಷ್ಟು ಎಳ್ಳಿ ಬರ್ತದಪ್ಪ, ಒಂದು ಎಳ್ಳೀರಿಗೆ 18 ರೂಪಾಯಿ ಕೊಡ್ತೀವಿ ಹೇಳ್ತಾನೆ. 18 ರೂಪಾಯಿ ಕಿತ್ಕೊಳ್ತೇ ಹೋಗ್ಬಿಡ್ತಾನೆ.
ಅವನೇ ಮಾಡ್ತಾನೆ, ಬರೀ ನೀರು ಗೊಬ್ಬರ ಹಾಕ್ತಾನೆ ಅಷ್ಟೇ ಹೊರತು ರೈತ ಅವನು ಅದನ್ನು ಕಟ್ ಮಾಡಿ ಅದನ್ನು ಕ್ಲೀನ್ ಮಾಡಿ ತಗೊಂಡು ಮಂಡಿಗೆ ಹಾಕಲ್ಲ. ಮಂಡಿಗೆ ಹಾಕೋಷ್ಟು ತಾಳ್ಮೆ ಅವನಿಗೆ ಇಲ್ಲ. ಅದಕ್ಕೆ ಮಾಡಿ ನಮ್ಮ ಹತ್ರ ಮಧ್ಯವರ್ತಿಗಳಿಗೆ ವಹಿಸ್ಬಿಡ್ತಾರೆ. ನಾವೇನು ಮಾಡ್ತೀವಿ, 15 ರೂಪಾಯಿ ಕಾಯಿ ತಗೊಂಡ್ರೆ ಒಂದು ಕಾಯಿಗೆ 2 ರೂಪಾಯಿ ಅಂದರೆ ನಾವು ಕೊಡಬೇಕು. ಒಂದು ಕಾಯಿಗೆ 2 ರೂಪಾಯಿ ಕೊಡಬೇಕು ಅವರಿಗೆ ಕಟ್ ಮಾಡೋವನಿಗೆ. ಆ ಮರದಲ್ಲಿ 20 ಕಾಯಿ ಸಿಕ್ಕಿದ್ರು ಪಾಪ ಅವನಿಗೇನೆ, 50 ಕಾಯಿ ಸಿಕ್ಕಿದ್ರು ಪಾಪ ಅವನು ಕುಯ್ಯೋನಿಗೆ ಕಾಸು. ಅದರಿಂದ ಅದು ಒಂದು ಕಾಯಿಗೆ 2 ರೂಪಾಯಿ ಕೊಡ್ತೀವಿ. ಅದು ಓರೋನಿಗೆ ಒಂದು ಕಾಯಿಗೆ ಇಷ್ಟೊಂದು ಅವನು ಪೇಮೆಂಟ್ ಕೊಡಬೇಕು. ಮತ್ತು ಈ ಗಾಡಿಗೆ ನೋಡಬೇಕು. ಇಷ್ಟೆಲ್ಲ ಆಗಿ ನಮಗೇನು ಸಹ ಸಿಗುತ್ತೆ ಅದರಲ್ಲಿ ಹೇಳಿ. ಈಗ ಸರ್, ಈ ಮಲ್ಲೇಶ್ವರ ನಿಮ್ಮ ಸುತ್ತಮುತ್ತ ಇಲ್ಲಿ ಎಷ್ಟು ಜನ ಇದ್ದಾರೆ ಎಳ್ನೀರು ಮಾರೋಡೆ? ಕಾಂಟ್ಯಾಕ್ಟ್ ಇದೆಯಾ ಹೇಗೆ ಸರ್? ಕಾಂಟ್ಯಾಕ್ಟ್ ಅಂದರೆ ನಮಗೆ ಸರ್ಕಾರದಲ್ಲ ಇದ್ದಾರೆ. ಮೇಲ್ಗಡೆ ಒಂದು ನಮಗೆ ಒಳ್ಳೆ ಎಳ್ನೀರು ಮಾರೋ ಅಂಗಡಿ ಇದೆ ಅಂದರೆ ಒಂದು 5-6 ಸಿಗ್ತಾವೆ ಸರ್ ನಿಮಗೆ. ಮಲ್ಲೇಶ್ವರ ಹಾಂ, ಒಂದು ಇಲ್ಲೊಂದಿದೆ, ಇಲ್ಲ KCNJ ಹಾಸ್ಪಿಟ್ಲು, ಆಮೇಲೆ ಮೇನ್ ಗೇಟು. ಅದು ಬಿಟ್ಟು ಅಂದರೆ ಅಲ್ಲಿ CTR ಹೋಟ್ಲು. ನೀವೆಲ್ಲ ಸೇರಿ ಡಿಸ್ಕಸ್ ಮಾಡ್ತೀರಾ ಸರ್? ನಮಗೆ ಒಬ್ಬರೇ ನಮಗೆ ಇದು ಕೊಡೋದು, ಎಳ್ನೀರು ಕೊಡೋದು. ಅದೇ ಎಲ್ಲರಿಗೂ ಇಂಥ ಒಳ್ಳೆ ಎಳ್ನೀರನ್ನೇ ಹಾಕೋದು ಸರ್. ನಾವು ಕೂಳಿ ಎಳ್ನೀರು ಹಾಕ್ಬಿಟ್ಟು ಜನಕ್ಕೆ ಮೋಸ ಮಾಡಿ ಸಂಪಾದನೆ ಮಾಡೋಕ್ಕೆ ಹೋಗಲ್ಲ. ಇವತ್ತಂತಲ್ಲ, ನೀವು ಎನಿ ಟೈಮು ನೀವು ಯಾವೆಲ್ಲ ಬೇಕಾದ್ರೆ ಬಂದು ನಮ್ಮಲ್ಲಿ ಬಂದು ಚೆಕ್ ಮಾಡ್ಬೋದು. ಇವತ್ತೇ ನೀವು ನಮ್ಮ ಬಯೋಸಿಗೆ ನಿಮಗೆ ಇಂಥ ಎಳ್ನೀರು ನಿಮ್ಗೆ ಹೇಳ್ಬೋದು. ನಾನು ವರ್ಷದಲ್ಲಿ 365 ದಿನ ನೀವು ಯಾವೆಲ್ಲ ಬಂದು ಬೇಕಾದ್ರೆ ನಮ್ಮ ಅಂಗಡಿಯಲ್ಲಿ ನೀವು ಎಳ್ನೀರು ಚೆಕ್ ಮಾಡ್ಕೋಬೋದು. ನೀವೆಲ್ಲ ಸಾಲಾಗಿಲ್ಲ ತಗೊಂಡಿದ್ದೀರಾ? ಇದಕ್ಕೆ ಎಲ್ಲ ಬೇಕಾಗೋದಿಲ್ವಾ ಸರ್? ಸಾಲ ಇಲ್ಲದೆ ಯಾರು ಸರ್ ಇದ್ದಾರೆ? ಸಾಲ ಎಷ್ಟು ಬಡ್ಡಿ ಕೊಡ್ತೀರಿ ಅದಕ್ಕೆ? ಇಲ್ಲ ಸರ್, ಬಡ್ಡಿ ಇಲ್ಲ. ಬಡ್ಡಿಲೇ ಸಾಲ ಸಿಗುತ್ತಾ? ಅದೇ ಬಡ್ಡಿ ಅಂತ ಹೇಳಿದ್ರೆ ನಾವು ಇವ್ರು ನಮ್ಮ ಎಳೀರಾದ್ರೆ ವ್ಯಾಪಾರ ಮಾಡ್ತೀವಲ್ವ, ಅವರು ನಮಗೆ ಅರ್ಜೆಂಟಲ್ಲಿ ಒಂದು 500, 1000, 1,000, 3,000 ಕೊಡ್ತಾರೆ. ಅವಾಗ ಮಾಡ್ತೀವಿ, ವ್ಯಾಪಾರ ಮಾಡಿ ಹಂಗೆ ವಾಪಸ್ ಕೊಡ್ತೀವಿ. 2,000ಕ್ಕೆ ಎಷ್ಟು ಕೊಡ್ತೀರಿ ಬಡ್ಡಿ? ಬಡ್ಡಿ ಇಲ್ಲ ಸರ್, ಬಡ್ಡಿ ವ್ಯಾಪಾರ ಮಾಡ್ತೀವಲ್ಲ ಸರ್, ಹಂಗೆ ಎಕ್ಸ್ಚೇಂಜು. ಇವಾಗ ನಮಗೆ ಅರ್ಜೆಂಟ್ಗೆ ನೀವು ಒಂದು 5,000 ಕೊಡ್ತಾ ಮೇಲೆ ನಮ್ಮ ನಿಮ್ಮ ಹತ್ರ ಬರೋಕ್ಕೆ ಹೋಗಲ್ಲ. ಎಳ್ನೀರು ಸಪ್ಲೈ ಮಾಡೋರೇ ಕೊಡ್ತಾರಾ? ಅವರೇ ಕೊಡ್ತಾರೆ. ಅದೇ ಅವ್ರು ಕೊಟ್ಟಿಗೆ ಅಂತ ಹೇಳಿದ್ರೆ ನಾವೇ ಮಾಡ್ತೀವಿ ಅಂತ ಹೇಳಿ, ವ್ಯಾಪಾರ ಅರ್ಜೆಂಟ್ಗೆ ನೀವು ನಮಗೇನು ಕೊಡೋಕ್ಕಿಲ್ಲಪ್ಪ, ನಿಮ್ಮದು ಹೇಗೆ ನಾವು ಕಾಶ್ಮೀರ ಮಾಡ್ಬೇಕಂತ ಪಕ್ಕದಾಗ ಹೋಗ್ತೀವಿ. ಅದಕ್ಕೆ ಮಾಡ್ತಾರೆ, ತಗೊಳಪ್ಪ 5,000 ಕೊಡ್ತೀವಿ, ತಗೋಬೇಕು, ಏನು ಬೇಕಾದ್ರೆ ತಗೊಳ್ಳೋ. ಇನ್ನು ನನಗೆ ವ್ಯಾಪಾರ ಮಾಡ್ತಾ ಅಷ್ಟಿಷ್ಟು ಕೊಡಪ್ಪ ಕೇಳ್ತಾರೆ. ವ್ಯಾಪಾರದಲ್ಲಿ ಅವ್ರಿಗೆ ಕೊಡ್ತೀವಿ. ಹೌದು ಸರ್. ಸಮಯ ನಾವು ಇದಕ್ಕೆ ಸರ್ ಇದು ಯಾಕೆ ಬಡ್ಡಿ ಕೊಡ್ತೀವಿ, ಇದು ಮಾಡ್ತೀವಿ. ನಾವು ಅವ್ರ ಬೇರೆಲ್ಲ ಸುಳ್ಳು ಹೇಳಬಾರ್ದು. ನಮಗೆ ಎಳ್ನೀರು ಹಾಕೋ ಸರ್ದಾರ್ ಅಂದ್ಬಿಟ್ಟು ಇಲ್ಲ 9ನೇ ಕ್ಲಾಸಲ್ಲಿ ಅವ್ರದ್ದು ಪಾಯಿಂಟು, CTR ಹೋಟ್ಲ್ ಇದೆಲ್ಲ, ಅಲ್ಲಿ ಅವ್ರದ್ದು ಅಂಗಡಿ. ಇವು ಬೇಕಾದ್ರೆ ಯಾವ ಬೇಕಾದ್ರೆ ಹೋಗಿ ಅವ್ರಿಗೆ ಕೇಳ್ಕೊಬೋದು. ಹೇಳ್ತಲ್ವ, 365 ದಿನ ನೀವು ವರ್ಷದಲ್ಲಿ ಯಾವ ಬೇಕಾದ್ರೆ ಬಂದು ನಮ್ಮ ಇದರಲ್ಲಿ ಚೆಕ್ ಮಾಡ್ಬೋದು. ನಮ್ಮದು ಒಳ್ಳೆ ಎಳ್ನೀರು ಹೊರತು ನಮಗೆ ಯಾರಿಗೂ ಕೂಳೆ ಎಳ್ನೀರು, ಗಜ್ಜಿ ಎಳ್ನೀರು ಹಾಕೊಂಡು ನಾವು ವ್ಯಾಪಾರ ಮಾಡೋಕ್ಕೆ ಹೋಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.